ಕುಶಾಲನಗರದಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಹಿಂದೂ ಸಂಗಮ ಬೃಹತ್ ಶೋಭಾಯಾತ್ರೆ ನಡೆಯಿತು. ಕುಶಾಲನಗರದ ಎಂಜಿಎಂ ಕಾಲೇಜು ಬಳಿಯಿಂದ ಆರಂಭಗೊಂಡ ಶೋಭಾಯಾತ್ರೆಗೆ ಹಿಂದೂ ಮುಖಂಡ ಜಿಎಲ್ ನಾಗರಾಜ್ ಚಾಲನೆ ನೀಡಿದರು. ಕನ್ನಡಾಂಬೆಯ ಭಾವಚಿತ್ರ ಒಳಗೊಂಡ ವಾಹನ ಜೊತೆಯಲ್ಲಿ ಚಂಡೆ ವಾದ್ಯ ಸಮ್ಮುಖದಲ್ಲಿ ಕೇಸರಿ ಧ್ವಜ ಹಿಡಿದು ಸಾವಿರಾರು ಸಂಖ್ಯೆಯಲ್ಲಿ ಸಾಗಿ ಬಂದ ಹಿಂದೂ ಬಾಂಧವರು ಧರ್ಮಪರ ಘೋಷಣೆಗಳನ್ನು ಮೊಳಗಿಸಿದರು. ಐಬಿ ರಸ್ತೆಗಾಗಿ ಸಾಗಿ ಗಣಪತಿ ದೇವಾಲಯ ವೃತ್ತದಿಂದ ಅಯ್ಯಪ್ಪ ಸ್ವಾಮಿ ದೇವಾಲಯ ರಸ್ತೆಯ ಖಾಸಗಿ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ನಡೆಯಿತು. ಕುಶಾಲನಗರ ಪುರಸಭಾ ವ್ಯಾಪ್ತಿಯ 1200 ಮಂದಿ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಖಾಸಗಿ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ವೇದಿಕೆಯ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿದ್ದ ಸಾಹಿತಿ ಹಜ್ಜೆಟ್ಟಿರ ಫ್ಯಾನ್ಸಿ ಮುತ್ತಣ್ಣ ಉದ್ಘಾಟಿಸಿದರು. ಎಲ್ಲರೂ ಅಸತೋಮವನ್ನ ಪುತ್ತೂರಿನ ವಿವೇಕಾನಂದ ಕಾಲೇಜು ಅಧ್ಯಕ್ಷ ರವೀಂದ್ರ ಪುತ್ತೂರು ದಿಕ್ಸೂಚಿ ಭಾಷಣ ಮಾಡಿದರು. ಹಿಂದೂ ಧರ್ಮದ ಸ್ಥಾಪಕರು ಯಾರು ಅಂತ ನಮಗೆ ಗೊತ್ತಿಲ್ಲ, ಆದರೆ ಹಿಂದೂ ಧರ್ಮ ನಡೆದು ಬಂದ ಹಾದಿಯಲ್ಲಿ ಈ ಪ್ರಪಂಚಕ್ಕೆ ನಮ್ಮ ಹಿಂದೂ ಧರ್ಮ ಕೊಟ್ಟಿರುವಂಥ ಕೊಡುಗೆಗಳು ಬಹುಶಃ ಈಗ ನಾವೆಲ್ಲ ಏನು ವಿಜ್ಞಾನ ಮುಂದುವರೆದಿದೆ, ಅವರು ಅದನ್ನು ಕಂಡುಹಿಡಿದ್ರು, ಇವರು ಇದನ್ನು ಕಂಡುಹಿಡಿದ್ರು ಅನ್ನೋ ವಿಚಾರಗಳೆಲ್ಲೂ ನಮ್ಮ ಧರ್ಮದೊಳಗೆ ಬೇರೆ ಬೇರೆ ವಿಷಯಗಳು ಕಂಡುಹಿಡಿದ್ರು. ಸುಶ್ರುತನ ಮಹರ್ಷಿ ಇವತ್ತು ಏನು ನಮ್ಮ ಒಂದು ವೈದ್ಯಕೀಯ ಲೋಕದಲ್ಲಿ ಏನು ಮಾಡಬೇಕಿತ್ತು ಅದನ್ನೆಲ್ಲ ಒಂದು ಸಾವಿರ ವರ್ಷದಿಂದಲೇ ಮಾಡಿಕೊಡೋದಂತ. ಅವತ್ತಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ಮಾಧ್ಯಮಗಳ ಸಹಕಾರ ಇರಲಿಲ್ಲ. ಆದರೂ ಈ ಊರಿನಲ್ಲಿ 10,000 ಜನಕ್ಕಿಂತ ಹೆಚ್ಚು ಜನ ಸೇರಿದ್ರು. ಯಾರಾದರೂ ನೋಡಿದ್ದೀರಾ? ಭಾಗವಹಿಸಿದವರು ಯಾರಾದರೂ ಇದ್ದೀರಾ? 1985 ಸುಮಾರು 40 ವರ್ಷಗಳ ಹಿಂದೆ ಆ ಆಯೋಜನೆಯ ಸಂಚಾಲಕನಾಗಿ ನಾನು ಕೆಲಸ ಮಾಡಿದ್ದೆ. 2 ಸಂಗತಿಗಳನ್ನು ನಾನು ಪ್ರಾರಂಭದಲ್ಲಿ ಸ್ಪಷ್ಟ ಮಾಡ್ತೇನೆ. ಈ ಕಾರ್ಯಕ್ರಮದ ಹಿಂದೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ, ಇದು ಮೊದಲನೇ ವಿಷಯ. ಯಾವುದೇ ರಾಜಕೀಯ ಪಕ್ಷದವರು ಇಲ್ಲಿ ಭಾಗವಹಿಸಿರ್ಬೋದು, ನೀವು ಯಾವುದೇ ರಾಜಕೀಯ ಪಕ್ಷಕ್ಕೆ ಮತ ಹಾಕಬಹುದು, ಇದು ರಾಜಕೀಯ ಉದ್ದೇಶ ಅಲ್ಲ, ಇದು ಮೊದಲನೇ ಸ್ಪಷ್ಟನೆ. ಎರಡನೇದು, ಈ ಹಿಂದೂ ಸಂಗಮ ಯಾವುದೇ ವಿಚಾರದ ವಿರುದ್ಧ ಅಲ್ಲ, ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ, ಯಾವುದೇ ಮತದ ವಿರುದ್ಧ ಅಲ್ಲ, ಯಾವುದೇ ಸಂಸ್ಕೃತಿಯ ವಿರುದ್ಧ ಅಲ್ಲ. ಇದು ನಮ್ಮ ಜವಾಬ್ದಾರಿಯನ್ನು, ನಮ್ಮ ಕರ್ತವ್ಯವನ್ನು ನೆನಪು ಮಾಡಿಸಲಿಕ್ಕಷ್ಟೇ. ಹಾಗಾದ್ರಿಂದ ಯಾವುದೇ ಸಂದರ್ಭದಲ್ಲಿ ಈ ಆಲೋಚನೆಯಲ್ಲಿ ಹಿಂದೂ ಸಂಗಮದಲ್ಲಿ ನಾವು ಭಾಗವಹಿಸಲಿಕ್ಕಿಲ್ಲ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಖ್ಯಾತ ಸಾಹಿತಿಗಳಾಗಿರುವಂತಹ ಶ್ರೀ ಸ್ವಾಮಿ ವಿವೇಕಾನಂದರು ಹೇಳಿರುವಂತಹ ಮಾತನ್ನು ಅಕ್ಷರಶಃ ನಡೆಸಿಕೊಂಡು ಬಂದಿರುವಂತ ಈ ದೇಶದ ಏಕೈಕ ಸಂಘಟನೆ ಯಾವುದು ಅಂತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಡಾಕ್ಟರ್ ಹೆಡ್ಗೇವಾರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿದರು. ಡಾಕ್ಟರ್ ಹೆಡ್ಗೇವಾರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿದ್ರು. ಜಗತ್ತಿನಲ್ಲಿ ಇವತ್ತು ಅತ್ಯಂತ ದೊಡ್ಡ ಸ್ವಯಂ ಸೇವಕ ಸಂಘಟನೆ ಯಾವುದು ಅಂತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆದ್ರೆ ಸಂಘದ ಯಾವುದೇ ಕಾರ್ಯಕರ್ತ RSS ಕಿ ಜೈ ಅಂತ ಹೇಳುದಿಲ್ಲ, ಡಾಕ್ಟರ್ ಹೆಡ್ಗೇವಾರ್ ಕಿ ಜೈ ಅಂತ ಹೇಳುದಿಲ್ಲ, 2ನೇ ಸರಸಂಘಚಾಲಕ ಗುರೂಜಿಯವರಿಗೆ ಜೈ ಅಂತ ಹೇಳುದಿಲ್ಲ. ಒಬ್ಬೊಬ್ಬ ಸ್ವಯಂ ಸೇವಕರು ಹೇಳಿದಂತ ಘೋಷಣೆ ಯಾವುದು ಗೊತ್ತಾ? ಭಾರತ ಮಾತಾ ಕಿ ಜೈ. ಕುಶಾಲನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ TR ಶರವಣಕುಮಾರ್
ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಧ್ಯಕ್ಷ ದೇವಿ ಪ್ರಸಾದ್, ವಿಶ್ವಜ್ಞಾನಿ ಅಂಬೇಡ್ಕರ್ ಟ್ರಸ್ಟ್ ಅಧ್ಯಕ್ಷ ಲೋಕೇಶ್ ಕುಂಡಾರಿ, ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.